ಕನ್ನಡಿಗರು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಈ ವಿಚಾರದ ಬಗ್ಗೆ ಸಾಕಷ್ಟು ಧ್ವನಿ ಎತ್ತಿ ಮುಂದಿನ ಯಾವ ರೂಪಕ್ಕೆ ಬೇಕಾದ್ರೂ ಹೋರಾಟ ತಿರುಪಡಿಬಹುದು. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನೀವು ಯಾವುದು ಅದೃಷ್ಟ ಇತ್ತೋ ಏನಾಯ್ತೋ, ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ, ಅದನ್ನು ಉಳಿಸ್ಕೊಳ್ಳೋದು ಕಲ್ತ್ಕೊಳ್ರಿ. ಯಾಕೆಂದರೆ ನೀವು ಅದನ್ನು ಜನ ನಮಗೆ ಓಟ್ ಹಾಕಿಲ್ಲ, ನಿಮಗೆ ನೈತಿಕತೆ ಇಲ್ಲ ಅಂತದನ್ನು ಹೇಳೋದನ್ನು ಬಿಡ್ರಿ. ನಿಮ್ಮ ತಂದೆಯವರ ಮಾತನ್ನು ಕೇಳೋದು ಬಿಡ್ರಿ. ಅವರಿಗೆ ವಯಸ್ಸಾಗಿದೆ, 60 ಮೇಲೆ ಅರಳು ಬರಳು ಅಂತ ಹೇಳ್ತಾರೆ. ಅಂಥವ್ರ ಮಾತು ಕೇಳ್ಕೊಂಡು ಯಾಕೆ ನಿಮ್ಮ ಭವಿಷ್ಯ ಹಾಳು ಮಾಡ್ಕೊಂತೀರಿ? ಇವತ್ತಿನ ದಿನ ಅವಕಾಶ ಸಿಕ್ಕಿದೆ ನಿಮಗೆ, ಅದನ್ನು ಯಾರು ನಿಮಗೆ ಓಟ್ ಹಾಕಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇದೆಯೋ ಅವ್ರಿಗೆ ಆ ಭಾಗದಲ್ಲಿ ಎಲ್ಲರಿಗೆ ಸಮಾನತೆ ಇರಲಿ, ರಾಜ್ಯವನ್ನು ಅಭಿವೃದ್ಧಿ ಮಾಡಿ. ಇವತ್ತಿನ ದಿನ ಆ ಭಾಗದಲ್ಲಿ ನಿಮಗೆ JDS ಅನ್ನು ಬಲಪಡಿಸಿಕೊಳ್ಳೋದಕ್ಕೆ ಬಗ್ಗೆ ಯೋಚನೆ ಮಾಡಿರಿ. ಇದನ್ನು ನಾವು ಹೇಳ್ಕೊಡ್ಬೇಕೇನ್ರಿ? ರಾಜ್ಯದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅವರೇ, ಏನು ನೀವು ಮಾಡ್ತಾ ಇರೋದು? ತಾರತಮ್ಯ ಯಾಕೆ ಮಾಡ್ತೀರಿ? ರಾಜ್ಯವನ್ನು ನೀವು ಯಾಕೆ ಪ್ರತ್ಯೇಕ ರಾಜ್ಯದ ಕೂಗಿ ಯಾಕೆ ಇದ್ದಾಯ್ತು ಅನ್ನೋದು ಸ್ವಲ್ಪ ಯೋಚನೆ ಮಾಡಿರಿ. ನೀವು ಈ ರೀತಿ ಗೊಂದಲ ಮಾಡಿದ್ರಿಂದ, ನೀವು ಈ ರೀತಿ ಮಾಧ್ಯಮದನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡೋದ್ರಿಂದ, ಅಲ್ಲ ಮಾಧ್ಯಮದವ್ರನ್ನ ವಿಧಾನಸೌಧ ಒಳಗಡೆ ಬಿಡ್ಕೋಬಾರ್ದು ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ನಡೀತಾ ಇರೋದನ್ನು ಏನೋ ಅವ್ರಿಗೆ ಗೊತ್ತಾಗಬಾರ್ದು, ಏನೋ ಭ್ರಷ್ಟಾಚಾರ ಬಯಲಿಗೆ ಬರಬಾರ್ದು ಅಂತಂದು ಏನಾರ ಆ ರೀತಿ ನೀವು ಪ್ಲಾನ್ ಇದೆಯೋ, ಉದ್ದೇಶ ಆ ರೀತಿ ಇದೆಯೋ ಅಂತ ಜನರು ಗಮನಿಸ್ತಾ ಇದ್ದಾರೆ. ರಾಜ್ಯದ ಜನಪ್ರತಿನಿಧಿಗಳು ಇದನ್ನು ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ. ಯಾಕೆಂದರೆ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಜನರ ಕಷ್ಟ ಸುಖಕ್ಕೆ ಆಗಬೇಕಾದಂಥ ವ್ಯಕ್ತಿ. ಇದನ್ನು ಭಾಳ ಯೋಚನೆ ಮಾಡಿ ಮಾತಾಡ್ಬೇಕು ನೀವು. ಇದನ್ನು ಯಾವುದೇ ಕಾರಣಕ್ಕೂ ರಾಜ್ಯದ ಜನ ಯಾಕಂದರೆ ಇವತ್ತಿನ ಯುವ ಜನತೆ ಏನಿದೆ ಅಂದರೆ ಅಂಗೈಲಿ ಕನ್ನಡ ಇದೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ. ನಾಳೆ ನಿಮಗೆಲ್ಲ ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ಯಾರೇ ಆದರೂ ಕೂಡ ಇದನ್ನು ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಜ್ಯ ಆಗ್ಲಿಕ್ಕೆ ಬಿಡಲ್ಲ. ಇದು ಏನಾದರೂ ಅಂಥವ್ರ ವಿರುದ್ಧ ನಾವು ಎಂಥ ಸಂದರ್ಭ ಬಂದ್ರೂ ಯಾವುದೇ ಇದಕ್ಕಾದ್ರೂ ನಾವು ರೆಡಿ ಇದ್ದೀವಿ ಅಂತಂದು ಹೇಳಲಿಕ್ಕೆ ಬಯಸ್ತೀನಿ. ಕನ್ನಡಿಗರಿಗೆಲ್ಲ ನಾವೆಲ್ಲ ಒಂದೇ. ನಾವು ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಇವರು ತಾರತಮ್ಯ ಮಾಡ್ತಾ ಇರೋದ್ರಿಂದ ಅಂಥವ್ರಿಗೆ ನಾವೆಲ್ಲರೂ ಒಟ್ಟಾಗಿ ನಮ್ಮ ರಾಜ್ಯವನ್ನು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ನಿಮ್ಮ ಕ್ಷೇತ್ರದ ಶಾಸಕರನ್ನ ಹಿಡಿದು ಕೇಳ್ರಿ. ನೀವು ಓಟ್ ಹಾಕಿದಿರಲ್ಲ, ಬರ್ರಿ ನಮ್ಮ ಜೊತೆಗೆ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ, ಈ ರೀತಿ ಅವ್ರನ್ನೆಲ್ಲ ಒಳಪಟ್ಟು ಹಿಡಿದು ಹೇಳ್ಕೊಂಬರ್ರಿ. ಓಟ್ ಹಾಕೋಕ್ಕೆ ಎಷ್ಟು ಅಧಿಕಾರ ಇದೆಯೋ ಅದನ್ನೆಲ್ಲ ಪ್ರತಿಭಟಿಸೋಕ್ಕೂ ಪ್ರತಿಯೊಬ್ಬ ಪ್ರಜಾಪ್ರಭುತ್ವದಲ್ಲೇ ಅಧಿಕಾರ ಇದೆ. ಇದನ್ನು ಸಾಕಷ್ಟು ಆದಷ್ಟು ಬೇಗ ಪ್ರತಿಯೊಬ್ಬರು ಇದನ್ನೆಲ್ಲ ಮನವರಿಕೆ ಮಾಡ್ಕೊಂಡು ತಕ್ಷಣ ಇದನ್ನು ಆಗಿರೋ ಸಮಸ್ಯೆನ ಬಗೆಹರಿಸೋಕ್ಕೆ ಕುಮಾರಸ್ವಾಮಿ ಅವರು ಏನಾದರೂ ಇದನ್ನು ಗಮನ ಇಡಲಿಲ್ಲ ಅಂದರೆ ಆ ಸ್ಥಾನದಲ್ಲಿ ಕೂರಲಿಕ್ಕೆ ಅವರು ಅರ್ಹರಲ್ಲ. ತಕ್ಷಣ ಆ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಕೆಳಗೆ ಮನೆಗೆ ಹೋಗಿ ಆರಾಮಾಗಿ ಕೂತ್ಕೊಳ್ಳಿ. ಈ ವಯಸ್ಸಿನಾಗ ಅವರು ನಮ್ಮ ದೇವೇಗೌಡರು 87 ಆಗಿದೆ, ಈಗ ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಏನು ವಿಚಿತ್ರಪ್ಪ. 60 ವರ್ಷ ಆಗಿದ ಮೇಲೆ ರಿಟೈರ್ಮೆಂಟ್ಸ್ ಇದೆ, ನಿವೃತ್ತಿ ಅಂತಾರೆ. ಇವರು ಮತ್ತೆ 87 ಆಗಿದ ಮೇಲೆ ಇನ್ನೂ ಪ್ರಧಾನಮಂತ್ರಿ ಆಗೋ ಕನಸು ಕಾಣ್ತಾ ಇದ್ದಾರಲ್ಲ. ಯಾವ ರೀತಿ ನಾವು ಜನ ನಗ್ತಾ ಇದ್ದಾರೆ. ಇದಕ್ಕೆಲ್ಲ ಅವಕಾಶ ಕೊಡಬೇಡ್ರಿ. ಮುಂದೆ ನಿಮ್ಮ JDS ಪಕ್ಷನ ಬಲಪಡಿಸೋ ಪ್ರಯತ್ನ ಮಾಡಿರಿ. ಕರ್ನಾಟಕ ಯುವ ಶಕ್ತಿ ವೇದಿಕೆ ಹೋರಾಟಕ್ಕೆ, ಕರ್ನಾಟಕ ಯುವ ಶಕ್ತಿ ವೇದಿಕೆ ಹೋರಾಟಕ್ಕೆ, ಕರ್ನಾಟಕ